ಬನ್ನಿ ಈ ಕ್ಷಣದ 50 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ತನಿಖೆಯಲ್ಲಿ ಅದೆಷ್ಟೋ ಖತರ್ನಾಕ್ ಎನಿಸುವಂತಹ ಸಂಗತಿಗಳು ಬಯಲಾಗ್ತಾ ಇದ್ದು, ರನ್ಯಾ ಹಿಂದೆ ಇಬ್ಬರು ಸಚಿವರಿದ್ದಾರೆ, ಮಂತ್ರಿಗಳಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ರು. ಇದಕ್ಕೆ ಟ್ವಿಸ್ಟ್ ಕೊಟ್ಟಿರುವಂತಹ ಯತ್ನಾಳ್ ಸದನದಲ್ಲೇ ಆ ಸಚಿವರ ಹೆಸರನ್ನ ಹೇಳ್ತೀನಿ ಎಂದಿದ್ದಾರೆ. ರನ್ಯಾಗೆ ತುಮಕೂರಿನ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ 12 ಎಕರೆ ಜಮೀನು ಮಂಜೂರಾದ ವಿಚಾರವೂ ಕೂಡ ಸಂಚಲನ ಮೂಡಿಸಿತ್ತು. ಆದರೆ ರನ್ಯಾ ನಿಗದಿಪಡಿಸಿದ ದುಡ್ಡು ಕಟ್ಟೋದಕ್ಕೆ ಭೂಮಿ ಹಂಚಿಕೆ ಆಗಿರಲಿಲ್ಲ. ಆದರೆ ರನ್ಯಾಗೆ ಯಾರೋ ದುಡ್ಡು ಕೊಡ್ತೀನಿ ಎಂದಿದ್ರು, ಆದರೆ ಆ ಯಾರೂ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಭೂಮಿ ರದ್ದಾಗಿದೆ ಅಂತ ಯತ್ನಾಳ್ ಹೇಳಿದ್ದಾರೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಘಟಾನುಘಟಿಗಳೇ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮೂರು ತನಿಖಾ ಸಂಸ್ಥೆಗಳು ಈ ಪ್ರಕರಣದಲ್ಲಿ ಚಾಲಾಡ್ತಾ ಇವೆ, ತನಿಖೆ ನಂತರ ಎಲ್ಲ ಬಹಿರಂಗ ಆಗತ್ತೆ ಎಂದಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತನಿಖೆ ತೀವ್ರಗೊಳಿಸಿದ್ದು, ಗೋಲ್ಡ್ ಖರೀದಿಗೆ ಬಳಸಿದಂತಹ ಹಣದ ಮೂಲ ಪತ್ತೆ ಹಚ್ಚಿದ್ದಾರೆ. ದುಬೈನಲ್ಲಿ ಗೋಲ್ಡ್ ಖರೀದಿಗೆ ಹವಾಲಾ ಹಣ ಬಳಕೆ ಮಾಡಲಾಗಿತ್ತು ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ರಾಜ್ಯದ ಇತಿಹಾಸದಲ್ಲೇ ನಿನ್ನೆ ಬೃಹತ್ ಆದಂತಹ ಡ್ರಗ್ಸ್ ಭೇಟಿಯಾಯಿತು. ಮಂಗಳೂರು ಸಿಸಿಬಿ ಪೊಲೀಸರು ರಾಜಧಾನಿ ಬೆಂಗಳೂರಿನಲ್ಲಿ 75 ಕೋಟಿ ರೂಪಾಯಿ ಮೌಲ್ಯದ 37.77 ಕೆಜಿ ಡ್ರಗ್ಸ್ ಅನ್ನ ಜಪ್ತಿ ಮಾಡಿದ್ದಾರೆ. ವಿದೇಶಿ ಪ್ರಜೆಗಳನ್ನ ಬಂಧಿಸಿದ್ದಾರೆ. ಸಿಸಿಬಿ ಪೊಲೀಸರು ಕಳೆದ 5 ತಿಂಗಳಿಂದ ಕಾರ್ಯಾಚರಣೆ ನಡೆಸಿ ಈ ಡ್ರಗ್ಸ್ ಜಾಲವನ್ನ ಭೇದಿಸಿದ್ದಾರೆ. ಬೆಂಗಳೂರಿನಲ್ಲಿ 75 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿಗೆ ಸಿಎಂ ಸಿದ್ದರಾಮಯ್ಯ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಯುವಕರ ಬದುಕಿಗೆ ಎದುರಾಗಲಿದ್ದಂಥ ಬಹುದೊಡ್ಡ ಅಪಾಯ ನಿವಾರಿಸಿದ್ದಾರೆ. ರಾಜ್ಯಾದ್ಯಂತ ಹಬ್ಬಿರುವಂತಹ ಡ್ರಗ್ಸ್ ಜಾಲ ಬೇರು ಸಹಿತ ಕಿತ್ತೊಗೆಯೋದೇ ನಮ್ಮ ಗುರಿ ಅಂತ ಟ್ವೀಟ್ ಮಾಡಿದ್ದಾರೆ. ಸರ್ಕಾರಿ ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡುವುದಾಗಿ ಕಾಂಗ್ರೆಸ್ ಸರ್ಕಾರ ಬಜೆಟ್ನಲ್ಲಿ ಘೋಷಿಸಿತ್ತು. ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚಿಸಲಾಗಿದೆ. 2 ಕೋಟಿವರೆಗಿನ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಕೊಡುವ ಸಂಬಂಧ ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸಲು ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಆದ್ರೀಗ ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹಚ್ಚಿದೆ. ಗುತ್ತಿಗೆ ಮೀಸಲಾತಿ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೆರಳಿ ಕೆಂಡವಾಗಿದ್ದಾರೆ. ಈ ಸರ್ಕಾರದ ನಿರ್ಧಾರ ಧರ್ಮಗಳ ಮಧ್ಯೆ ವಿಷಬೀಜ ಬಿತ್ತುವಂತ ಕೆಲಸ ಅಂತ ಕಿಡಿಕಾರಿದ್ದಾರೆ. ಈ ಮಾತಿಗೆ ಗರಂ ಆದಂತ ಡಿಸಿಎಂ ಡಿಕೆ ವಿಜಯೇಂದ್ರ ಮೊದಲು ನಾಡಗೀತೆ ಓದಲಿ ಅಂತ ತಿರುಗೇಟು ಕೊಟ್ಟರು. ರಾಜ್ಯ ಸರ್ಕಾರದ ನಿರ್ಧಾರವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡಿಸಿದ್ದಾರೆ. ಈಗ 4% ಕೊಟ್ರೆ ಹಿಂದೂಗಳ ಕತೆ ಗೋವಿಂದ ಅಂದಿದ್ದಾರೆ. ಈ ಮಾತಿಗೆ ಡಿಕೆ ಅಲ್ಪಸಂಖ್ಯಾತರು ಅಂತಂದ್ರೆ ಬರೀ ಮುಸ್ಲಿಮರಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ತುಗ್ಲಕ್ ದರ್ಬಾರ್ ನಡೀತಿದೆ, ಎಷ್ಟು ದಿನ ನಡೆಯುತ್ತೋ ನಡೆಯಲಿ ಅಂತ ಕುಹಕವಾಡಿದ್ದಾರೆ. ವಿಜಯೇಂದ್ರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಘೋಷವಾಕ್ಯವನ್ನ ಟ್ವೀಟ್ ಮಾಡಿದ್ರು. ಈ ಬರಹಕ್ಕೆ ಕೆರಳಿರುವಂತಹ ಡಿಕೆ ಹಾಗಿದ್ರೆ ಮುಸ್ಲಿಮರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಮುಸ್ಲಿಮರು, ಜೈನರು, ಸಿಖ್ಖರು ಅಂತ ಈ ದೇಶದವರೇ, ಅವರೆಲ್ಲರೂ ಕೂಡ ಈ ದೇಶದವರೇ ಅಂತ ಬೆಂಕಿಯುಗಳಿದ್ದಾರೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟಕ್ಕೆ ಕೌಂಟರ್ ಕೊಡೋದಕ್ಕೆ ಯತ್ನಾಳ್ ಪ್ಲಾನ್ ಮಾಡಿದ್ದಾರೆ. ಜಾಗತಿಕ ಲಿಂಗಾಯತ ಮಹಾಸಭಾದಿಂದ ಹೋರಾಟಕ್ಕೆ ತಂತ್ರ ರೂಪಿಸಿ ಇದೇ ವೇಳೆ ಹಿಂದೂ ಕಾರ್ಡ್ ಬಳಸೋದಕ್ಕೆ ಸಜ್ಜಾಗಿದ್ದಾರೆ. ಯುಗಾದಿ ಬಳಿಕ ಕೂಡಲ ಸಂಗಮದಲ್ಲಿ ಬೃಹತ್ ಸಮಾವೇಶ ನಡೆಸಲು ನಿರ್ಧರಿಸಿದ್ದಾರೆ. ಇಡೀ ಬಿಜೆಪಿ ಪಕ್ಷಕ್ಕೆ ಯತ್ನಾಳ್ ಹಿಂದುತ್ವದ ಚೆಕ್ ಇಟ್ಟಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ಸೋಲುವುದಕ್ಕೆ ಹಿಂದೂಗಳ ಮತಗಳೇ ಕಾರಣ ಅಂದಿದ್ದಾರೆ. ಅಷ್ಟೇ ಅಲ್ಲದೆ ತುಷ್ಟೀಕರಣದ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದೇವೆ, ರಾಜ್ಯಾಧ್ಯಕ್ಷ ಹೊಂದಾಣಿಕೆ ಗಿರಾಕಿ ಅಂತ ಮತ್ತೊಮ್ಮೆ ಮಾತಿನ ಚಾಟಿ ಬೀಸಿದ್ದಾರೆ. ಯತ್ನಾಳ್ ಹಿಂದೂ ಅಸ್ತ್ರ ಹೂಡಿದ್ರೆ ವಿಜಯೇಂದ್ರ ಇದಕ್ಕೆ ಪ್ರತ್ಯಾಸ್ತ್ರ ಬಿಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ ತಮ್ಮ ತಂದೆಯ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವುದಾಗಿ ಹೇಳಿದರು. ಇದರ ಜೊತೆಗೆ ಸಂಘ ಪರಿವಾರದ ಹೆಸರು ಪ್ರಸ್ತಾಪಿಸಿ ಯತ್ನಾಳ್ಗೆ ಚೆಕ್ ಮೇಟ್ ಇಟ್ಟರು. ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬಣಕಿತ್ತಾಟದ ಮಧ್ಯೆ ಬಿಎಸ್ವೈ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಮುಂದಿನ ಬಾರಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವುದಕ್ಕೆ ಒಟ್ಟಾಗಿ ಪ್ರಯತ್ನಿಸುತ್ತೇವೆ ಅಂತ ಹೇಳಿದ್ದಾರೆ. ವಿಜಯಪುರ ತಾಲೂಕಿನ ಕನ್ನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು, ಶುಶ್ರೂಷಕರಿಲ್ಲದೆ ಗರ್ಭಿಣಿ ನರಳಾಡಿದ್ದಾರೆ. ಕಾದು ಸುಸ್ತಾದ ಬಳಿಕ ಖಾಸಗಿ ಆಸ್ಪತ್ರೆಗೆ ತೆರಳಿದ್ರು. ಆರೋಗ್ಯಾಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಠಾಣಾ ಆವರಣದಲ್ಲಿ ಆಕಸ್ಮಿಕವಾಗಿ ಕಾಣಿಸಿಕೊಂಡಿತು ಬೆಂಕಿ. ಬೈಕ್ ಸುಟ್ಟು ಭಸ್ಮ ಆಗಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರುನಗರ ಠಾಣಾ ಆವರಣದಲ್ಲಿ ಏಕಾಏಕಿ ಬೈಕ್ ಹೊತ್ತಿ ಉರಿತು. ಬೆಂಕಿ ನಂದಿಸೋದಕ್ಕೆ ಸಿಬ್ಬಂದಿ ಹರಸಾಹಸ ಪಟ್ಟರು. ಪೊಲೀಸ್ ಇಲಾಖೆಗೆ ಸೇರಿದ ಬೈಕ್ ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ರಥೋತ್ಸವದ ವೇಳೆ ದುರಂತವೊಂದು ತಪ್ಪಿದೆ. ಸ್ವೀಟ್ ಕಾರ್ನ್ ಗಾಡಿಗೆ ಏಕಾಏಕಿ ಬೆಂಕಿ ಹೊತ್ಕೊಂಡಿತ್ತು. ಗಾಬರಿಯಾದ ಭಕ್ತರು ದಿಕ್ಕಾಪಾಲಾಗಿ ಓಡಿದರು. ಸೇವಾ ಕಾರ್ಯಕರ್ತರು ತಕ್ಷಣವೇ ಬೆಂಕಿ ನಂದಿಸಿದ್ರು. ಇದರಿಂದ ದುರಂತವೊಂದು ತಪ್ಪಿದೆ. ಜಾತಿ ಆಧಾರಿತ ರಾಜಕೀಯದ ವಿರುದ್ಧ ಮಾತನಾಡುತ್ತಲೇ ನಿತಿನ್ ಗಡ್ಕರಿ ಮುಸ್ಲಿಂ ಸಮುದಾಯದಲ್ಲಿ ಶಿಕ್ಷಣದ ತುರ್ತು ಅಗತ್ಯವಿದೆ ಎಂದಿದ್ದಾರೆ. ಮುಸ್ಲಿಮರು ಟೀ ಅಂಗಡಿ, ಪಾನ್ ಶಾಪ್, ಟ್ರಕ್ ಡ್ರೈವಿಂಗ್ ಅಂತಹ ಕೆಲ ವೃತ್ತಿಗಳಲ್ಲಿ ಮಾತ್ರ ತೊಡಗುತ್ತಾ ಇದ್ದಾರೆ. ಹೀಗಾಗಿ ಆ ಸಮುದಾಯಕ್ಕೆ ಶಿಕ್ಷಣದ ಅಗತ್ಯವಿದೆ ಎಂದಿದ್ದಾರೆ. ಜಾತಿ ಆಧಾರಿತ ರಾಜಕೀಯದ ವಿರುದ್ಧ ಗುಡುಗಿರುವಂತಹ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಜಾತಿ ಬಗ್ಗೆ ಮಾತನಾಡೋದನ್ನ ಒದಿತೇನೆ ಅಂತ ಹೇಳಿದ್ದಾರೆ. ಯಾರು ಮಾತನಾಡ್ತಾರೆ ಅವರನ್ನ ನಾಗ್ಪುರದಲ್ಲಿ ಸೆಂಟ್ರಲ್ ಇಂಡಿಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಘಟಿಕೋತ್ಸವದಲ್ಲಿ ಮಾತನಾಡಿ ಜೋ ಕರೇಗಾ ಜಾತ್ ಕಿ ಬಾತ್ ಉಸ್ಕೋ ಕಸ್ಕೆ ಮಾರುಂಗಾ ಲಾತ್ ಅಂತ ಹೇಳಿದ್ದಾರೆ.
ವಿದೇಶಿ ಪ್ರವಾಸಗಳ ವೇಳೆ ಆಟಗಾರರು ಕುಟುಂಬದಿಂದ ದೂರ ಇರಬೇಕು ಎನ್ನುವ ಬಿಸಿಸಿಐ ನಿಯಮದ ಬಗ್ಗೆ ವಿರಾಟ್ ಕೊಹ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕುಟುಂಬದ ಬೆಂಬಲ ಆಟಗಾರರಿಗೆ ಅತ್ಯಗತ್ಯ ಅಂತ ಕೊಹ್ಲಿ ಒತ್ತಿ ಹೇಳಿದ್ದಾರೆ. ಆಟಗಾರರ ಕಳಪೆ ಪ್ರದರ್ಶನಕ್ಕೆ ಕುಟುಂಬವನ್ನು ದೂಷಿಸೋದು ಸರಿಯಲ್ಲ ಅಂದಿದ್ದಾರೆ. ಐಪಿಎಲ್ನಲ್ಲಿ ತಾವು ತಾಳ್ಮೆ ಕಳೆದುಕೊಂಡ ಕ್ಷಣವನ್ನ ಚೆನ್ನೈ ಸೂಪರ್ ಕಿಂಗ್ಸ್ನ MS ಧೋನಿ ಹಂಚಿಕೊಂಡಿದ್ದಾರೆ. 2019ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ನಡುವಿನ ಪಂದ್ಯದ ಸಮಯದಲ್ಲಿ ಮೈದಾನದಿಂದ ವಾಕೌಟ್ ಮಾಡಿದ್ದು ಕುಖ್ಯಾತ ಕ್ಷಣವದು ಅಂತ ಧೋನಿ ಸ್ಮರಿಸಿದ್ದಾರೆ. ಟೀಮ್ ಇಂಡಿಯಾ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಆಟದ ಬಗ್ಗೆ ಯುಜ್ವೇಂದ್ರ ಚಹಲ್ ಸಂತೋಷ ಹಂಚಿಕೊಂಡಿದ್ದಾರೆ. ಕುಲ್ದೀಪ್ ಬಗ್ಗೆ ಸಂತೋಷವಾಗಿದ್ದೇನೆ ಮತ್ತು ಭಾರತ ತಂಡಕ್ಕೆ ವಾಪಸ್ ಆಗೋ ಬಗ್ಗೆ ಯೋಚಿಸ್ತಿಲ್ಲ ಎಂದಿದ್ದಾರೆ. ಇಬ್ಬರ ಕುಲ್ಚಾ ಜೋಡಿ 2023 ಆಗಸ್ಟ್ನಲ್ಲಿ ಕೊನೆಯ ಬಾರಿ ಕಾಣಿಸಿಕೊಂಡಿತ್ತು. ನ್ಯೂಜಿಲೆಂಡ್ ವಿರುದ್ಧ ಮೊದಲ T20 ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ಹೀನಾಯ ಸೋಲು ಕಂಡಿದೆ. ಕ್ರೈಸ್ಟ್ ಚರ್ಚ್ನಲ್ಲಿ ನಡೆದಂತಹ ಮೊದಲ ಪಂದ್ಯದಲ್ಲಿ ಕಿವೀಸ್ 9 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. 92 ರನ್ಗಳ ಸುಲಭ ಗುರಿ ಬೆನ್ನತ್ತಿದಂತಹ ಕಿವೀಸ್ ಪಡೆ 61 ಬಾಲ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ ಗೆಲುವು ಪಡೆದಿದೆ. ಪುನೀತ್ ರಾಜ್ಕುಮಾರ್ ನಮ್ಮನಾಗಲಿ 3 ವರ್ಷ ತುಂಬಿದೆ. ಆದರೆ ಅಭಿಮಾನಿಗಳ ಮನಸ್ಸಲ್ಲಿ ಅಚುರಾಮರಾಗಿದ್ದಾರೆ. ಇಂದು ಅಪ್ಪು 50ನೇ ಹುಟ್ಟುಹಬ್ಬ ಇದ್ದು ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಮಧ್ಯರಾತ್ರಿ 12 ಗಂಟೆಗೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಪಟಾಕಿ ಸಿಡಿಸಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದರು. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಎನ್ನದೇ ಸಾವಿರಾರು ಅಭಿಮಾನಿಗಳು ಜಮಾಯಿಸಿದ್ರು. ಮಧ್ಯರಾತ್ರಿ ಎನ್ನದೇ ಅಪ್ಪು ಅಪ್ಪು ಅಂತ ಕೂಗ್ತಾ ಸಂಭ್ರಮಿಸ್ತಾ ಇದ್ರು. ಬೆಳಗ್ಗೆ 5:30ರಿಂದಲೇ ಪುನೀತ್ ಸಮಾಧಿಯ ದರ್ಶನಕ್ಕೆ ಅವಕಾಶ ಕೊಡಲಾಗಿದೆ. ಇಂದು ದೊಡ್ಡಮನೆ ಕುಟುಂಬದ ರಾಘಣ್ಣ, ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಸೇರಿದ ಹಾಗೆ ಹಲವರು ಅಪ್ಪು ಸಮಾಧಿಗೆ ಆಗಮಿಸಿ ಪೂಜೆ ಸಲ್ಲಿಸಲಿದ್ದಾರೆ. ಜೊತೆಗೆ ಅಭಿಮಾನಿಗಳು ಅನ್ನದಾನ, ರಕ್ತದಾನ ಶಿಬಿರ ಸೇರಿದ ಹಾಗೆ ರಾಜ್ಯದ ಹಲವೆಡೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ.